ಅನ್ನುವಂಥದ್ದು ಇವತ್ತು ತೋರಿಸ್ಬೇಕಾಗಿದೆ. ಈ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯರು ಮಾಡ್ತಾರೆ. ನಮ್ಮ ಇವತ್ತಿನ ಏನಪ್ಪ ಸರ್ಕಾರಗಳ ಜೊತೆಗೆ ನಮ್ಮ ಕೋರ್ಟ್ಗಳದು ಜಲ್ದಿ ನಿರ್ಧಾರ ಕೊಡ್ಬೋದಾ? ಇರಲಿ, ಒಂದು ಕಡೆ ಚರ್ಚೆ ಇರಲಿ. ಆದರೆ ಅವರ ಸಮಗ್ರ ಕೃತಿಗಳ ಬಗ್ಗೆ ವಿವರಿಸುತ್ತಾ ನಮ್ಮ ಪ್ರೀತಿಯ ಪ್ರೊಫೆಸರ್ ವೀರಣ್ಣ ರಾಜೂರವರಂತೂ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಮತ್ತು ಮುಖ್ಯ ಈ ಸಮಗ್ರ ಕೃತಿಗಳನ್ನು ಎಡಿಟ್ ಮಾಡಿದವರು ನಮ್ಮ ವೀರಣ್ಣ ರಾಜೂರವರು. ಅವರು ವಿದ್ವಾಂಸರು, ಎಂ ಕಲಬುರ್ಗಿ ಅವ್ರ ಶಿಷ್ಯರು, ನಮಗೂ ಕಲಿಸಿದಂಥವರು. ಅವರು ಇವತ್ತು ಈ ಕುರಿತಾಗಿ ಭಾಳಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಮಾತಾಡಿದ ಮಾತುಗಳಲ್ಲಿ 22,000 ವಚನಗಳನ್ನು ಸಂಗ್ರಹ ಮಾಡಿದ್ದು ಅಷ್ಟೇ ಅಲ್ಲ, 30 ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಂಥದ್ದು. ಈ ಕೆಲಸ ಒಂದು ಸಣ್ಣದಲ್ಲ, ನಿರಂತರವಾಗಿ ಅದು ಬೆನ್ನು ಹತ್ತಿದಾಗ ಮಾತ್ರ ಸಾಧ್ಯದ. ಬರೀ ಕಲಬುರ್ಗಿ ಅವ್ರ ತಲೆಯಲ್ಲಿದ್ದೇನಪ್ಪ ಅಂದ್ರೆ ವಚನ ಹುಡುಕೋದು, ಸತ್ಯ ಹುಡುಕೋದು, ಜನಕ್ಕೆ ತಿಳಿಸೋದು. ಅವತ್ತು ಏನೇನು ನಡೀತು ನಿಜದ ಘಟನೆ, ಯಾವ ರೀತಿಯಾಗಿ ಹೋಯಿತು, ಅಲ್ಲಿಯ ಘಟನೆಗಳು ಏನಾಯಿತು, ಸತ್ಯ ಏನು, ಒಂದೊಂದು ಇಂಚಾಗಿ ಬಿಡಿಸುವಂಥ ಬೇಡ ಸೆಂಟಿಮೀಟರ್ ಅನ್ರಿ ಆ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ದು. ಅದರ ಪ್ರತಿಫಲನ ಏನಾಯ್ತಪ್ಪ ಅಂತಂದ್ರೆ ಇವತ್ತು ನಮಗೆ ಅನೇಕ ಕೃಷಿಕರು ಇನ್ನೂ ಸಿಗಬೇಕಾಗಿದೆ. ಅವ್ರು ಮಾಡಿದ ವರ್ಕಿನೂ ಅದ. ಅಲ್ಲಿ ಇಸ್ಲಾಮಿಕ್ ವರ್ಕ್ಗಳಾಗಿರ್ಬೋದು, ಅಲ್ಲಿ ಆದಿಲ್ ಶಾಹಿಗಳ ವರ್ಕ್ಗಳಾಗಿರ್ಬೋದು, ಅದನ್ನು ಮಾಡ್ತಾಯಿದ್ರು. ಅವ್ರು ಭಾಳಷ್ಟು ವರ್ಕ್ ಮಾಡ್ತಾಯಿದ್ರು. ಎಷ್ಟೋ ಸತ್ಯ ಹುಡ್ಕುವಂಥ ಕೆಲಸ ಮಾಡ್ತಾಯಿದ್ರು. ಅವರ ಏಕಾಏಕಿ ಕಾರ್ಯಕ್ರಮನಾಗಿದ್ದಕ್ಕಾಗಿ ಇವತ್ತು ಒಂದು ರೀತಿ ಸಂಶೋಧನಾ ರಂಗ ಅನಾಥ ಆಗಿದೆ. ಕನ್ನಡದಲ್ಲಿ ಸಂಶೋಧಕರು ಭಾಳ ಕಡಿಮೆ. ಇವತ್ತಂತೆ ಸಂಶೋಧನೆ ಅಂದ್ರೆ ಹಂಗಂದ್ರಿ